ಇನ್ನು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಸಂವಿಧಾನದ ಅಸ್ತ್ರವನ್ನು ಮುಂದಿಟ್ಟು ನೇರವಾಗಿ ಹೋರಾಡಿದಂಥ ಕಾಂಗ್ರೆಸ್ಗೆ ಈಗ ಬಿಜೆಪಿ ಎಮರ್ಜೆನ್ಸಿ ಮೂಲಕ ಕೌಂಟರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ದೇಶದ ಸಂವಿಧಾನದ ಮೇಲೆ ಕಾಂಗ್ರೆಸ್ ದಬ್ಬಾಳಿಕೆ ಮಾಡಿತ್ತು. ಆ ವಿಚಾರವನ್ನು ಜನರ ಮುಂದೆ ಮತ್ತೆ ನೆನೆಸೋದಕ್ಕೆ ಈಗ ನೇರವಾಗಿ ಬಿಜೆಪಿ ಪ್ಲಾನ್ ಅನ್ನು ಮಾಡಿದಂತೆ ಇದೆ. ಅದರ ಭಾಗವಾಗಿ ಇವತ್ತು ಬಿಜೆಪಿ ನಾಯಕರು ನೇರವಾಗಿ ರಸ್ತೆಗಿಳಿದು ಹೋರಾಟ ಮಾಡಿದ್ರು. ಯಾಕೆಂದರೆ ನಾಳೆಗೆ ಎಮರ್ಜೆನ್ಸಿ ವಿಧಿಸಿ 49 ವರ್ಷಗಳಾಗತ್ತೆ. ಈ ಒಂದು ಕಾರಣಕ್ಕೋಸ್ಕರ ಅದನ್ನು ನೆನಪಿಸ್ತಾನೆ ಮತ್ತೆ ಸಂವಿಧಾನವನ್ನು ಮುಂದಿಟ್ಟುಕೊಂಡು ಸಂವಿಧಾನ ನಮ್ಮ ಆದ್ಯ ಗ್ರಂಥ ಅನ್ನುವಂಥ ಮಾತನ್ನು ಕೂಡ ನೇರವಾಗಿ ಹೇಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ನಾಯಕರು ಕೂಡ ಮತ್ತೆ ಸಂವಿಧಾನದ ಪುಸ್ತಕವನ್ನು ಬಿಜೆಪಿ ನಾಯಕರಿಗೆ ಜಳಿಸ್ತಾ ಹೊಸ ಕೌಂಟರ್ನ ರೆಡಿ ಮಾಡ್ತಿದ್ದಾರೆ. ಹಾಗಾದರೆ ಈ ಎಮರ್ಜೆನ್ಸಿ ಪ್ಲಾನ್ ಏನು, ಎಮರ್ಜೆನ್ಸಿಯ ಮೂಲಕ ಹೇಗೆ ದಲಿತ ಮತಗಳನ್ನು ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ, ನೋಡೋಣ ಬನ್ನಿ ಈ ಇನ್ಸೈಡ್ ಸ್ಟೋರಿಯಲ್ಲಿ. 1975 ಜೂನ್ 25 ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಕಂಡು ಕೇಳರಿಯದ ಕಪ್ಪು ದಿನ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಆಕಾಶವಾಣಿ ಮೂಲಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದೇ ತಡ ದೇಶಕ್ಕೆ ದೇಶವೇ ಜೈಲಾಗಿ ಪರಿವರ್ತನೆಯಾಗಿತ್ತು. ಎಲ್ಲಾ ಪ್ರಮುಖ ರಾಜಕೀಯ ನಾಯಕರನ್ನ ಕಂಬಿ ಹಿಂದೆ ತಳ್ಳಲಾಯಿತು. ದೇಶದ ಸಾಮಾನ್ಯ ನಾಗರಿಕರ ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸಲಾಯಿತು. ಯಾವ ಆಧಾರವೂ ಇಲ್ಲದೆ ಪೊಲೀಸರು ಬಂಧಿಸಬಹುದಾಗಿತ್ತು. ಪ್ರತಿ ಸುದ್ದಿಯನ್ನ ಸರ್ಕಾರದಿಂದ ಅನುಮತಿ ಪಡೆದ ಬಳಿಕವಷ್ಟೇ ಮಾಧ್ಯಮಗಳು ಪ್ರಸಾರ ಮಾಡಬೇಕಿತ್ತು. ಇಂತಹ ಅಮಾನುಷ ವ್ಯವಸ್ಥೆ ಜಾರಿ ಮಾಡಿ ಇಂದಿಗೆ 49 ವರ್ಷ ಕಳೆದಿದೆ. ಸಂವಿಧಾನವನ್ನು ಅಪವಿತ್ರಗೊಳಿಸಿದ ಕಾಂಗ್ರೆಸ್ ಪಾರ್ಟಿಗೆ ಮೊದಲಿನಿಂದಲೂ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿದ ಬಿಜೆಪಿ ಈಗ ತನ್ನ ಹಳೆಯ ಅಸ್ತ್ರವನ್ನ ಇನ್ನಷ್ಟು ಮೊನಚುಗೊಳಿಸಲು ಮುಂದಾಗಿದೆ. ಪರಿಣಾಮ ಇಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾಯಕರು ಬಂಧಿಯಾಗಿದ್ದ ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಇನ್ನಿತರ ನಾಯಕರು ಕಾಂಗ್ರೆಸ್ ವಿರುದ್ಧ ಹೋರಾಟ ಆರಂಭಿಸಿದ್ದಾರೆ. ಅಲ್ಲದೆ ಪದೇ ಪದೇ ಸಂವಿಧಾನವನ್ನ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರನ್ನ ಹಣಿಯುತ್ತಿದ್ದ ಕಾಂಗ್ರೆಸ್ ವಿರುದ್ಧ ಪೋಸ್ಟರ್ ಅಂಟಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಎಮರ್ಜೆನ್ಸಿ ಜಾರಿ ಮಾಡಿದ್ದೇ ಅಂಬೇಡ್ಕರ್ ರಚಿತ ಸಂವಿಧಾನಕ್ಕೆ ಅಪಚಾರ ಅಂತ ಘೋಷಣೆ ಕೂಗಿದ್ರು. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ತುರ್ತು ಪರಿಸ್ಥಿತಿಯ ದಿನವನ್ನ ರಾಜ್ಯವ್ಯಾಪಿ ಒಂದು ರೀತಿಯಲ್ಲಿ ಖಂಡನಾ ದಿನವನ್ನಾಗಿ ಆಚರಣೆ ಮಾಡುವ ಮುಖಾಂತರವಾಗಿ, ಕರಾಳ ದಿನವನ್ನಾಗಿ ಆಚರಣೆ ಮಾಡುವ ಮುಖಾಂತರವಾಗಿ ತನಗೆ ಚುನಾವಣಾ ನಷ್ಟವನ್ನು ಭರ್ತಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದೆ. ಇದರ ಭಾಗವಾಗಿ ಇವತ್ತು ಬಿಜೆಪಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಬಿಜೆಪಿ ಹಮ್ಮಿಕೊಂಡಿದೆ. ಪ್ರಮುಖವಾಗಿ ಏನಂದರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ಸಂವಿಧಾನಕ್ಕೆ ಅಂದಿನ ಪ್ರಧಾನಮಂತ್ರಿಯಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಅಪಚಾರವನ್ನು ಎಸಗಿದ್ರು, ಸಂವಿಧಾನವನ್ನು ದುರುಪಯೋಗ ಪಡಿಸಿಕೊಂಡ್ರು ಅನ್ನುವಂಥ ವಿಚಾರವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ರಾಜ್ಯದ ಇತರೆಡೆಯೂ ಸಹ ದೊಡ್ಡ ಪ್ರಮಾಣದಲ್ಲೇ ಬಿಜೆಪಿ ನಾಯಕರು ಹೋರಾಟ ನಡೆಸಿದ್ರು. ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸಂವಿಧಾನದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ರಸ್ತೆಗಿಳಿದು ಹೋರಾಟ ನಡೆಸಿದ್ರು. ಇನ್ನು ಬೆಂಗಳೂರು ಹಾಗೂ ಇತರೆಡೆ ಪ್ರತಿಭಟನೆ ತಾರಕಕ್ಕೇರ್ತಾ ಇದ್ದಂತೆ ನಾಯಕರನ್ನ, ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇದೇ ವೇಳೆ ಮಾತನಾಡಿದ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಇವತ್ತು ಯಾವ ಮತ ಇಟ್ಕೊಂಡು ದೇಶದ ಜನರಿಂದ ವೋಟ್ ಕೇಳ್ತಾರೆ? ಕರಾಳ ದಿನ, ಎಮರ್ಜೆನ್ಸಿ ಅನ್ನೋದು ಕರಾಳ ದಿನ ಅಂತ ಕರಾಳವಾದಂಥ ಕಾಯ್ದೆಯನ್ನು ತಂದು ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಕಾಂಗ್ರೆಸ್ ದೇಶದ ಜನತೆ ಕ್ಷಮಾಪಣೆ. ಸಂವಿಧಾನದ ಅಪಮಾನ ಮಾಡಿದಂಥವ್ರು ಕಾಂಗ್ರೆಸ್ನವರು ಎಮರ್ಜೆನ್ಸಿ ಸಂದರ್ಭದಲ್ಲಿ ಸಂವಿಧಾನದ ಬಹಳ ಪ್ರಮುಖ ಭಾಗದಲ್ಲಿ ತಿದ್ದುಪಡಿಯನ್ನು ತಂದಂಥವ್ರು. ಇನ್ನೊಂದೆಡೆ ಬಿಜೆಪಿಯ ಈ ಪ್ಲಾನ್ ಬಗ್ಗೆ ಇನ್ಸೈಡ್ ಸುದ್ದಿ ಟೀಮ್ ಈ ಹಿಂದೆಯೇ ವಿಸ್ತೃತವಾದ ವರದಿ ಮಾಡಿತ್ತು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೈತಪ್ಪಿರುವ ದಲಿತ ಮತಗಳನ್ನ ಸೆಳೆಯುವುದರ ಜೊತೆಗೆ ಸಂವಿಧಾನ ಮುಂದಿಟ್ಟು ಮಾತನಾಡುವ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ರೂಪಿಸಿರುವ ತಂತ್ರದ ಭಾಗವನ್ನ ವಿವರವಾಗಿ ಹೇಳಿತ್ತು. ಇನ್ನೊಂದು ಕಡೆಗೆ ಬಿಜೆಪಿ ಕೂಡ ಈಗ ದಲಿತಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. लड़ाई इस कॉन्स्टिट्यूशन की है, संविधान की लड़ाई है. बीजेपी आरएसएस इस पर आक्रमण कर रहे हैं. ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಇಂದಿಗೆ 49 ವರ್ಷಗಳಾಗ್ತಾ ಇದೆ. ಇದನ್ನೇ ಬಳಸಿಕೊಂಡು ಮತ್ತೆ ದಲಿತರ ಮನಗೆಲ್ಲೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಇನ್ನು ಬಿಜೆಪಿ ನಾಯಕರು ಎಮರ್ಜೆನ್ಸಿ ವಿರುದ್ಧ ಅಭಿಯಾನದ ಮಾದರಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸಲು ತೀರ್ಮಾನಿಸಿದ್ರೆ, ಅತ್ತ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಮತ್ತೆ ಬಿಜೆಪಿ ವಿರುದ್ಧ ಸಂವಿಧಾನದ ಪುಸ್ತಕವನ್ನ ಝಳಪಿಸಿದ್ದಾರೆ. ನೂತನ ಪಾರ್ಲಿಮೆಂಟ್ ಭವನದ ಮುಂದೆ ಕೇಂದ್ರ ಬಿಜೆಪಿ ಸರ್ಕಾರ ಹಂಗಾಮಿ ಸ್ಪೀಕರ್ ಆಯ್ಕೆ ಸೇರಿದಂತೆ ಇತರ ವಿಚಾರಗಳಲ್ಲಿ ನಿಯಮ ಪಾಲಿಸದೆ ಸಂವಿಧಾನ ವಿರೋಧಿ ನಡೆ ಅನುಸರಿಸಿದೆ ಅಂತ ಆರೋಪಿಸಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು.
ಹಾಗೆ ಬಿಜೆಪಿ ನಾಯಕರ ತುರ್ತು ಪರಿಸ್ಥಿತಿ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ಸಂವಿಧಾನದ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯೇ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಅವರ ವೈಫಲ್ಯ ಮುಚ್ಚಿ ಹಾಕಿಕೊಳ್ಳಲು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇವೆಲ್ಲಾನು ಏನೋ ಅವರ ಒಂದು ಕಾರ್ಯವೈಖರ್ಯವನ್ನು ಮುಚ್ಚಾಕ್ಲಿಕ್ಕೆ ಮೋದಿ ಅವರು 10 ವರ್ಷದಿಂದ ಎಷ್ಟು ಪ್ರಬಲ ನಾಯಕರಿದ್ರು ಇಲ್ಲ, ಇಶ್ಯೂಸ್ ಬೇಕಾಗಿದೆ ಮಾಡ್ತಾರೆ. ಎಷ್ಟು ಜನರಿಗೆ ಎಮರ್ಜೆನ್ಸಿ ಸ್ಪೆಲ್ಲಿಂಗನ್ನ ಗೊತ್ತಿದೆ ಇವರಿಗೆ, ಏನಾಯಿತು ಹೇಗಾಯಿತು, ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಡೀತಾ ಇದೆ ಇವಾಗಿಲ್ಲಿ, ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿದಾರ? ಇಂದಿರಾ ಗಾಂಧಿಯವರ ಬಗ್ಗೆ ಮಾತನಾಡುವ ನೈತಿಕ ಶಕ್ತಿ ಇದೆ ಅವರಿಗೆ. ಘೋಷಣೆ ಇಲ್ಲದೇ ಎಮರ್ಜೆನ್ಸಿ ತಂದಿರತಕ್ಕಂಥ BJP ಪಕ್ಷ ಏನು ಮಾತಾಡ್ತದೆ? ಒಟ್ಟಲ್ಲಿ ಬಿಜೆಪಿ ಈಗ ಕಾಂಗ್ರೆಸ್ ವಿರುದ್ಧ ಸಂವಿಧಾನದ ಅಸ್ತ್ರವನ್ನ ಬಳಸಲು ಮುಂದಾಗ್ತಾ ಇದೆ. ಕಳೆದ ಬಾರಿ ದೂರ ಹೋಗಿರುವ ದಲಿತ ಮತಗಳನ್ನ ತನ್ನತ್ತ ಸೆಳೆಯಲು ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದೆ. ಅಲ್ಲದೆ ವಿಪಕ್ಷ ಕಾಂಗ್ರೆಸ್ ಬಳಿ ಇರುವ ಸಂವಿಧಾನ ಅಸ್ತ್ರವನ್ನ ಕಸಿದುಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.